ಜೀವನದಲ್ಲಿ ನೀನು ಎಂದೂ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಮಿಕ್ಕಿದ್ದನ್ನು ದೇವರಿಗೆ ಬಿಡು. ತುಂಬ ಆಲೋಚನೆ ಮಾಡಬೇಡಿ, ಇಲ್ಲದ ಹೊಸ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಲು ಹುಟ್ಟಿಕೊಂಡು ಬಿಡುತ್ತೆ. ಕೆಟ್ಟ ಕೆಲಸ ಮಾಡುವಾಗ ಬರದ ಅಡ್ಡಿ ಆತಂಕಗಳು ಒಳ್ಳೆಯ ಕೆಲಸ ಮಾಡುವಾಗ ಬರುತ್ತೆ. ಯಾಕೆಂದರೆ ಒಳ್ಳೆಯದನ್ನು ಪಡೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಏನಿದ್ರೂ ನಿರಂತರ ಪ್ರಯತ್ನ ಹಾಗೂ ತಾಳ್ಮೆ ಮುಖ್ಯ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡ. ನಿನ್ನನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಅರ್ಜುನ ಹೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ರೆ. ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯವರಾಗಬೇಡಿ. ಭಗವಂತನು ನಿಮ್ಮನ್ನು ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ ನೋಡುತ್ತಾನೆ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಯಾಕೆಂದರೆ ಎಲ್ಲರನ್ನು ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಅವಸರದಲ್ಲಿ ಮಾಡಿದ ವಿಶ್ವಾಸ, ಪ್ರಯತ್ನವಿಲ್ಲದೆ ಮಾಡಿದ ಭರವಸೆ, ಇವೆರಡರ ಪರಿಣಾಮ ಮೋಸವೇ ಆಗಿರುತ್ತೆ. ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ರು ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಸುಳ್ಳು ಎಂಬುವುದು ಕೆಂಡದ ಹಾಗೆ ಹೊಳೆಯುತ್ತೆ, ಆದರೆ ಸುಡುತ್ತೆ, ಕ್ರಮೇಣ ಬೂದಿಯಾಗುತ್ತೆ. ಸತ್ಯ ಎಂಬುವುದು ಮಾಣಿಕ್ಯದ ಹಾಗೆ ಉರಿಯುತ್ತೆ, ಆದರೆ ಸುಡುವುದಿಲ್ಲ, ಮಹತ್ವದ ಶಾಶ್ವತವಾದ ಬೆಲೆಯನ್ನು ಹೊಂದಿರುತ್ತೆ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು. ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ, ಯಾಕೆಂದರೆ ಈ ಇಬ್ಬರು ನಿಮಗೆ ಎಂದಿಗೂ ಮೋಸ ಮಾಡೋದಿಲ್ಲ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ನಿಂದಿಸು, ನಿಂದಿಸು, ಎಷ್ಟು ಬೇಕಾದರೂ ನಿಂದಿಸು. ಸತ್ಯವನ್ನು ತಿಳಿದು ನಿಂದಿಸು. ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ದೇವರು ಸ್ವಯಂ ಅಸ್ತಿತ್ವದಲ್ಲಿದ್ದಾನೆ. ಅವನಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಎಂದಿಗೂ ಸಾವು ಬರುವುದಿಲ್ಲ. ಅವನು ಎಲ್ಲವನ್ನು ಸೃಷ್ಟಿಸಿದವನು ಮತ್ತು ಅವನು ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ. ಕೋಪ ನಮ್ಮ ದೊಡ್ಡ ಶತ್ರು ಎಂದು ಕೃಷ್ಣ ಹೇಳುತ್ತಾರೆ. ಒಬ್ಬ ವ್ಯಕ್ತಿಯು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನೇ ಮರೆತು ಬಿಡುತ್ತಾನೆ. ಯಶಸ್ಸು ಕಾಣಲು ಉತ್ತಮ ಮಾರ್ಗವೆಂದರೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವೇ ಸುಧಾರಿಸೋದು. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ, ಇವು ಸಾವಿನ ನಂತರವೂ ನಿಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ. ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತೋ, ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ಭಗವಂತ ಯಾವ ತೀರ್ಪನ್ನು ಕೊಡುವುದಿಲ್ಲ, ಬದಲಾಗಿ ನಿನ್ನಿಂದ ಮಾಡಲ್ಪಟ್ಟ ಕರ್ಮಗಳೇ ನಿನಗೆ ಅಂತಿಮ ತೀರ್ಪನ್ನು ನೀಡುತ್ತೆ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀನು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದತೆ ಏನನ್ನೇ ಬಿತ್ತಿದ್ರೂ ಸೊಂಪಾಗಿ ಬೆಳೆಯುತ್ತೆ. ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ. ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ. ಈ ಜನ್ಮದಲ್ಲಿ ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಮುಂದಿನ ಹುಟ್ಟು ಮತ್ತು ಆಯುಷ್ಯ ನಿರ್ಧಾರವಾಗುತ್ತೆ. ನಿನಗೆ ಕೆಟ್ಟ ಸಮಯ ಬಂದಾಗ ನಿನ್ನ ಸುತ್ತಮುತ್ತ ಇರುವವರನ್ನು ಮತ್ತು ಪರಮಾತ್ಮನನ್ನು ದೂಷಿಸುವ ಬದಲು ನಾನು ಯಾವುದೋ ಸಮಯದಲ್ಲಿ ಬೇರೆಯವರಿಗೆ ಕೆಟ್ಟ ಕರ್ಮಗಳನ್ನು ಮಾಡಿದ ಪ್ರತಿಫಲ ನನಗೆ ಕೆಟ್ಟ ಸಮಯ ಬಂದಿದೆ ಎಂದು ಎಂದುಕೊಳ್ಳುವುದು ಸೂಕ್ತ ಮತ್ತು ಸತ್ಯ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ
ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನದ್ದೇ ಆಗಿರುತ್ತೆ. ಅಡೆತಡೆ ಇಲ್ಲದೆ ಕೊನೆಯೇ ಸಿಗದ ಕಾಡ್ಗಿಚ್ಚು ಇಡೀ ಕಾಡನ್ನೇ ಸುಡುವಂತೆ, ತೃಪ್ತಿಯೇ ಸಿಗದ ಸುಖದ ಬಯಕೆ ಕಿಚ್ಚು ಮಾನಸಿಕವಾಗಿ ಇಡೀ ಮನಃಶಾಂತಿಯನ್ನು ಸುಟ್ಟು ಬೂದಿ ಮಾಡುತ್ತೆ. ಸೋಲುಗಳ ಸರಣಿಯ ಕಂಡವನಿಗೆ ಅವಮಾನ ಹೊಸದಲ್ಲ. ಅವಮಾನ ಸಹಿಸಿದವನು ಗೆದ್ದೇ ಗೆಲ್ಲುತ್ತಾನೆ, ಅನುಮಾನವೇ ಇಲ್ಲ. ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡಿ. ನೆನಪಿಡಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತೆ. ಬೇರೆಯವರನ್ನು ಮೆಚ್ಚಿಸುವ ಭರದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯ ಭಗವಂತನಿಂದಲೂ ಸಾಧ್ಯವಿಲ್ಲ. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳಿದರು, ಕಾಲು ಎಳೆಯುವುದನ್ನು ಬಿಟ್ಟು ಕೈ ಹಿಡಿದು ಮೇಲಕ್ಕೆತ್ತಬೇಕು. ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು, ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ವೋ ಅದಕ್ಕಾಗಿ ಆಸೆ ಪಡಬೇಡ. ಸುಖದಲ್ಲಿರುವಾಗ ಧರ್ಮ ಕಾರ್ಯ ಮಾಡು, ಇತರರಿಗೆ ಅವಶ್ಯಕವಾಗಿ ಸಹಾಯ ಮಾಡು. ಯಾಕೆಂದರೆ ದುಃಖದ ಸಮಯದಲ್ಲಿ ಆ ಪುಣ್ಯ ಕಾರ್ಯಗಳ ಪುಣ್ಯಫಲ ನಿನ್ನ ಸಹಾಯಕ್ಕಾಗಿ ಅವಶ್ಯಕವಾಗಿ ಬಂದು ನಿಲ್ಲುತ್ತೆ. ಮನಸ್ಸಿಟ್ಟು ಕಲಿತಾಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಕೊಡುವುದನ್ನು ಕೊಡಲು ಶುರು ಮಾಡಿ, ಬರುವುದು ತಾನಾಗಿಯೇ ಬರುತ್ತೆ. ಅದು ಸಂಪತ್ತೇ ಆಗಲಿ, ಗೌರವವೇ ಆಗಲಿ. ನೀನು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದ್ರೆ ಕ್ಷಮಿಸುವವರನ್ನು ನೋಡು. ದುಡಿಮೆಗಾಗಿ ಯಾರ ಹತ್ತಿರ ಬೇಕಾದ್ರೂ ಬೇಡು, ಆದರೆ ನೀ ಹಸಿದರೂ ಸರಿಯೇ. ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತೆ. ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ. ಅದೇ ರೀತಿ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು. ಸೇವೆ ಮಾಡುವಾಗ ಸಮಯ ನೋಡಬೇಡ. ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ. ಸತ್ಸಾಂಗ ಕೇಳುವಾಗ ಜಾಗ ನೋಡಬೇಡ. ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ. ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ. ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತವ. ಜ್ಞಾನ ಗಳಿಸುವುದಕ್ಕಾಗಿ ನಾವು ಮಾನ ಸಮ್ಮಾನದ ಬಯಕೆಯನ್ನು ಬಿಡಬೇಕು. ನಮಗೆ ಸನ್ಮಾನವಾಗಬೇಕು, ಪ್ರಶಸ್ತಿ ಸಿಗಬೇಕು ಎನ್ನುವ ನಿರೀಕ್ಷೆಯಲ್ಲಿರುವವರಿಗೆ ಎಂದೂ ಜ್ಞಾನ ಸಿದ್ಧಿಯಾಗದು. ಅದಕ್ಕಾಗಿ ಪ್ರಚಾರ ಪ್ರಿಯತೆಯನ್ನು ನಾವು ಮೊದಲು ಬಿಡಬೇಕು. ಎಲ್ಲ ಪ್ರಚಾರಗಳಿಗೆ ತಿಲಾಂಜಲಿ ಕೊಟ್ಟು ಜ್ಞಾನದ ಬೆನ್ನು ಹತ್ತು, ಆಗ ಜ್ಞಾನ ದಕ್ಕುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಯಾವಾಗಲೂ ಸಿಹಿಯಾದ ಮಾತು ಹೊರಗೆ ಬಂದೇ ಬರುತ್ತೆ. ಆಗ ಎಲ್ಲರನ್ನೂ ಸಂತೋಷವಾಗಿರುತ್ತೆ ಈ ಮನಸ್ಸು. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಆತ್ಮೀಯರು. ದೇವರಿಗೆ ಭಯಪಡುವುದಲ್ಲ, ಕರ್ಮಕ್ಕೆ ಭಯಪಡಿ. ಯಾಕೆಂದರೆ ದೇವರು ಕ್ಷಮಿಸಿದ್ರು ಕರ್ಮವನ್ನು ಅನುಭವಿಸಲೇಬೇಕು. ಗೆಲುವು ಖಾತ್ರಿಯಾದ ಮೇಲೆ ಅರ್ಜುನ ಆಗೋಕೆ ಎಲ್ಲರೂ ಸಿದ್ಧ. ಸೋಲುತ್ತೇನೆ ಅಂತ ತಿಳಿದಿದ್ರು ಕರ್ಣ ಆಗೋಕೆ ಗುಂಡಿಗೆ ಬೇಕು. ಅನ್ನದ ಮುಂದೆ ಹಾಗೂ ಅಮ್ಮನ ಮುಂದೆ ಯಾವತ್ತೂ ಅಹಂಕಾರ ತೋರಿಸಬೇಡ. ಈ ಎರಡೂ ನಿನಗಾಗಿ ಕಾಯುವ ಮೌಲ್ಯಯುತವಾದವುಗಳು. ಕಳೆದುಕೊಂಡೆ ಎಂದು ವ್ಯಥೆಪಡಬೇಡ. ಕಳೆದುಕೊಳ್ಳದೆ ಏನನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ. ಸ್ವರ್ಗವು ಕೂಡ ಸಾವನ್ನು ಬಯಸುತ್ತೆ. ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರ ಎದುರು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ. ನಮ್ಮ ಬದುಕಿನ ಭಾರ ನಾವೇ ಹೊರಬೇಕು. ಉಳಿದವರ ಹೆಗಲು ನಮ್ಮ ಶವಯಾತ್ರೆಗಷ್ಟೇ ಸೀಮಿತ.